ಈವನ್ 40+ 50+ನಲ್ಲೂ ಕೂಡ ನೀವು ಇನ್ನು ಯಂಗ್ 20, 25, 30ಯಲ್ಲೇ ಇದ್ದೀರಾ ಅಂತಾನೆ ಅನಿಸುತ್ತೆ. ಆ್ಯಂಡ್ ಐ ಆಮ್ ಲವಿಂಗ್ ಮೈ ಸ್ಕಿನ್. ನನ್ನ ಸ್ಕಿನ್ ನೋಡಿ. ಸೊ ನೋ ಲೈಟ್, ವಿತೌಟ್ ಲೈಟ್ಸ್ ಏನೂ ಇಲ್ಲ, ನೀವು ನೋಡ್ಬೋದು. ಜಸ್ಟ್ ನ್ಯಾಚುರಲ್ ಲೈಟ್ ಇದೆ, ನನ್ನ ಮುಂದೆ ವಿಂಡೋ ಇದೆ. ಸೊ ವಿಂಡೋ ಮುಂದೆ ನಿಂತ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ನನ್ನ ಸ್ಕಿನ್ನನ್ನು. ಆ್ಯಂಡ್ ಯು ಕ್ಯಾನ್ ಸಿ ಮೈ ಸ್ಕಿನ್. ಸಮ್ಮರ್ ಸೀಸನ್ನಲ್ಲೂ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಬೇಕು, ನಿಮ್ಮ ಸ್ಕಿನ್ ಟ್ಯಾನ್ ಆಗಬಾರ್ದು, ನಿಮ್ಮ ಸ್ಕಿನ್ ಬ್ರೈಟ್ ಆಗಬೇಕು, ಬ್ಲ್ಯಾಕ್ ಆಗಬಾರ್ದು ಅಂದರೆ ಈ ಸ್ಕಿನ್ ಕೇರ್ ಫಾಲೋ ಮಾಡಿ, ಸಖತ್ತಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸಮ್ಮರ್ ಸೀಸನ್ನಲ್ಲಿ ನನ್ನ ಸ್ಕಿನ್ ಕೇರ್ ಬಗ್ಗೆ. ಸಮ್ಮರ್ ಸೀಸನ್ನಲ್ಲಿ ನಾನು ಈಗ ತೋರಿಸೋವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ನಾನು ಈ ರೀತಿ ಮಾಡೋ ಸ್ಟೆಪ್ಸ್ನ ಫಾಲೋ ಮಾಡಿದರೆ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ, ನಿಮ್ಮ ಸ್ಕಿನ್ ಟ್ಯಾನ್ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ, ಗ್ಲೋಯಿಂಗ್ ಆಗುತ್ತೆ. ನಿಮ್ಮ ಸ್ಕಿನ್ ಕೇರ್ ನೀವು ಎಷ್ಟು ಮಾಡ್ಕೋತಿರಲ್ಲ, ನಿಮ್ಮ ಸ್ಕಿನ್ ಅಷ್ಟು ಯೂತ್ಫುಲ್ ಆಗಿರುತ್ತೆ. ಈವನ್ 40+ 50+ನಲ್ಲೂ ಕೂಡ ನೀವು ಇನ್ನು ಯಂಗ್ 20, 25, 30ಯಲ್ಲೇ ಇದ್ದೀರಾ ಅಂತಲೇ ಅನಿಸುತ್ತೆ. ಇನ್ನು ನೀವು 30 ಇಯರ್ಸ್ 25 ಇಯರ್ಸ್ನವರಿದ್ದರೆ ನೀವಿನ್ನು ಟೀನೇಜ್ ಥರನೇ ಇರುತ್ತೆ ನಿಮ್ಮ ಸ್ಕಿನ್, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ, ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ, ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ಈ ಸಮ್ಮರ್ ಸೀಸನ್ಗೆ ಯೂಸ್ ಮಾಡ್ತಾ ಇದ್ದೀನಲ್ಲ, ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರ ಲಿಂಕ್ಸ್ ಎಲ್ಲ ನಾನು ಇಲ್ಲಿ ನನ್ನ ಚಾನಲಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಾದರೂ ಕೊಟ್ಟಿರ್ತೀನಿ. ಮೋಸ್ಟ್ ಪ್ರಾಬಬ್ಲಿ ನನ್ನ ಚಾನಲ್ನಲ್ಲಿ, ನನ್ನ ವಿಡಿಯೋದಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ. ನಿಮಗೆ ಅಲ್ಲಿ ಪಾಪಪ್ ಆಗ್ತಾ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು, ಇಲ್ಲಾಂದರೆ ನೀವು ಸಪ್ರೇಟಾಗೂ ಕೂಡ ಪರ್ಚೇಸ್ ಮಾಡ್ಬೋದು. ಜಸ್ಟ್ ಹೇಳೋದು ನನ್ನ ಕರ್ತವ್ಯ, ಹೇಳ್ತೀನಿ. ಆ್ಯಂಡ್ ಟ್ರಸ್ಟ್ ಮೀ, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಈಗ ನಾನು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಮೇಕಪ್ ಅಂದರೆ ಫೌಂಡೇಶನ್, ಕಾಂಪ್ಯಾಕ್ಟ್, ಲಿಪ್ಸ್ಟಿಕ್ ಅಷ್ಟೇ, ಇಷ್ಟು ಅಪ್ಲೈ ಮಾಡಿದ್ದೀನಿ. ಓಕೆ, ನನ್ನ ಸ್ಕಿನ್ ನೋಡಿ. ಇವಾಗ ಸ್ಕಿನ್ ಕೇರ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಸ್ಕಿನ್ ಯಾವ ರೀತಿ ಆಗುತ್ತೆ ಅಂತ. ಆ್ಯಂಡ್ ರೆಗ್ಯುಲರ್ಲಿ ಇದನ್ನು ಡೈಲಿ ಮಾಡಬೇಕಾಗುತ್ತೆ. ಸೊ ಡೇ ಟೈಮ್ನಲ್ಲಿ ಏನು ಮಾಡಬೇಕು, ನೈಟ್ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಕೂಡ ಹೇಳ್ತೀನಿ ನಾನು. ಆ್ಯಂಡ್ ಸ್ವಲ್ಪ ಬಿಸಿಲಲ್ಲಿ ಕೂತಿದ್ದೀನಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮೇಕಪ್ ರಿಮೂವ್ ಮಾಡೋಣ. ಮೇಕಪ್ ನಿಮ್ಮ ಫೇಸ್ ಮೇಲೆ ಇರಲಿ ಅಥವಾ ಇಲ್ಲದೇ ಇರಲಿ, ಈ ಸ್ಟೆಪ್ ನೀವು ಫಾಲೋ ಮಾಡಲೇಬೇಕು. ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಹೊಳಿತಾ ಇರುತ್ತೆ. ನಾನು ನಿಮಗೆ ಬಿಫೋರ್ ಆಫ್ಟರ್ ಪಿಕ್ಚರ್ ಕೂಡ ಹಾಕ್ತೀನಿ. ಸೊ ನನ್ನ ಆಲ್ ಟೈಮ್ ಫೇವ್ರೆಟ್ ಹಮ್ದರ್ದ್ ಅವ್ರದ್ದು ರೋಗನ್ ಬಾದಾಮ್ ಶಿರನ್. ಇದು ನಮ್ಮ ಸ್ಕಿನ್ ಮಸಾಜ್ಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಿಮ್ಮ ಸ್ಕಿನ್ ಬ್ರೈಟ್ ಆಗಬೇಕು, ಫೇರ್ ಆಗಬೇಕು ಅಂದರೆ ಒಂದು ನೀವು ಬಾದಾಮ್ ಆಯಿಲ್ನ ಯೂಸ್ ಮಾಡಿ. ನಾನು ಇದನ್ನ ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ. ಅಥವಾ ಕೊಕೊನಟ್ ಆಯಿಲ್. ಆಯಿಲಿ ಸ್ಕಿನ್ನವರು ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೋದು, ಕಾಂಬಿನೇಷನ್ ಆಯಿಲಿ ಸ್ಕಿನ್ನವರು. ಪಿಂಪಲ್ಸ್ ಆಗೋದಿಲ್ಲ, ಅದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇರುತ್ತೆ, ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರುತ್ತೆ. ಸೊ ನಿಮಗೆ ಪಿಂಪಲ್ ಆಗೋದಿಲ್ಲ. ಆ್ಯಂಡ್ ನಾರ್ಮಲ್ ಸ್ಕಿನ್ ಅಥವಾ ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ಇವರು ಬಾದಾಮ್ನ ಯೂಸ್ ಮಾಡ್ಬೋದು, ಬಾದಾಮ್ ಆಯಿಲ್ನ. ಅಂದರೆ ಸ್ಕಿನ್ನಿಗಾದರೆ ನೀವು ಇದೇ ಆಯಿಲ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ನಾನು. ತುಂಬ ಪ್ಯೂರ್ ಆಯಿಲ್ ಆ್ಯಂಡ್ ಕೋಲ್ಡ್ ಪ್ರೆಸ್ಡ್ ಆಗಿರೋವಂಥದ್ದು. ಸೊ ನೀವು ಮೇಕಪ್ ಅಪ್ಲೈ ಮಾಡದೇ ಇರಿ. ಫಸ್ಟ್ ನೀವು ಈ ಆಯಿಲ್ನಿಂದನೇ ಮೇಕಪ್ನ ರಿಮೂವ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ಕೈಯಲ್ಲಿ ತಗೋತಾ ಇದ್ದೀನಿ. ಆ್ಯಂಡ್ ಹೆವಿ ಮೇಕಪ್ ಮಾಡಿದರೂ ಕೂಡ ಸೇಮ್ ಇದೇ ಆಯಿಲ್ನ ನೀವು ಯೂಸ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ನಾವು ಈ ರೀತಿ ಮಸಾಜ್ ಮಾಡ್ತೀವಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಆ್ಯಂಡ್ ನಮಗೆ ಫೇರ್ನೆಸ್ ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ಎಲ್ರಿಗೂ ಗೊತ್ತು ಬಾದಾಮಿ ಫೇರ್ನೆಸ್ ಕೊಡುತ್ತೆ ಅಂತ. ಸೊ ಫೇರ್ನೆಸ್ ಕೂಡ ಆಗುತ್ತೆ. ಆ್ಯಂಡ್ ಈ ಸಮ್ಮರ್ನಲ್ಲಿ ತುಂಬ ಇರುತ್ತಲ್ಲ, ನಮ್ಮ ಸ್ಕಿನ್ ಟ್ಯಾನ್ ಆಗುತ್ತೆ, ನಾವು ಬ್ಲ್ಯಾಕ್ ಆಗಿಬಿಡ್ತೀವಿ ಅಂತ. ಸೊ ಆ ಪ್ರಾಬ್ಲಮ್ ನಿಮಗೆ ಆಗೋದಿಲ್ಲ. ಏನೆಲ್ಲ ಮಾಡಬೇಕು ಅಂತಲೂ ಹೇಳ್ತೀನಿ. ತುಂಬ ಜನ ಕಾಮೆಂಟ್ ಕೂಡ ಮಾಡ್ತಾ ಇದ್ದಾರೆ ನನಗೆ, ಓಪನ್ ಪೋರ್ಸ್ ಎಲ್ಲ ಇದೆ, ಅದು ಕಡಿಮೆ ಆಗುತ್ತಾ ಅಂತ. ಸೊ ಅದಕ್ಕೂ ಕೂಡ ಹೇಳ್ತೀನಿ. ಸೊ ಬೇಗ ಮಾಡ್ತೀನಿ. ನಾನು ಕಾಜಲೇನು ಅಪ್ಲೈ ಮಾಡಿಲ್ಲ. ಸೊ ಅಕಸ್ಮಾತ್ ನೀವು ಕಾಜಲ್ ಅಪ್ಲೈ ಮಾಡಿದರೆ ಸೇಮ್ ಇದೇ ಆಯಿಲಿಂದ ನೀವು ವೈಪ್ ಮಾಡ್ಕೋಬೋದು. ಆ್ಯಂಡ್ ತೋರಿಸ್ತೀನಿ. ಸೊ ಲಿಪ್ಸ್ಟಿಕ್. ಸೊ ಮೇಕಪ್ ರಿಮೂವರ್ಗಿಂತಲೂ ನಾನು ಆಯಿಲ್ನೇ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ನ್ಯಾಚುರಲ್ ಆ್ಯಂಡ್ ಸ್ಕಿನ್ನಿಗೆ ಗ್ಲೋ ಪ್ರೊವೈಡ್ ಮಾಡುತ್ತೆ, ಯಾವ ಕೆಮಿಕಲ್ ಕೂಡ ಇರೋದಿಲ್ಲ. ಆ್ಯಂಡ್ ಸ್ಕಿನ್ ನಿಮ್ಮದು ತುಂಬ ಚೆನ್ನಾಗಾಗುತ್ತೆ.
ಜಸ್ಟ್ ಸೊ ಮೇಕಪ್ ಇಲ್ಲದೇ ಇದ್ರೂ ಕೂಡ ನೀವು ಈ ಸ್ಟೆಪ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಬ್ರೈಟ್ ಆಗುತ್ತೆ, ಫೇರ್ ಕೂಡ ಆಗುತ್ತೆ. ತುಂಬ ಜನ ಕಮೆಂಟ್ ಮಾಡಿ ನನಗೆ ಹೇಳಿದ್ರಿ ನನ್ನ ಪ್ರೀವಿಯಸ್ ಒಂದು ವೀಡಿಯೋದಲ್ಲಿ ಬ್ಲ್ಯಾಕ್ ಇರೋರ ಮೇಲೆ ಟ್ರೈ ಮಾಡಿ ಅಂತ. ಸೊ ಫ್ರೆಂಡ್ಸ್, ಬ್ಲ್ಯಾಕ್ ಇರೋರ ಮೇಲೆ ನನಗೆ ಸಿಗಬೇಕು ಅಲ್ವಾ ಮಾಡೆಲ್ಸ್ ಈ ರೀತಿ, ನನಗೆ ಸಿಗೋದಿಲ್ಲ. ಸೊ ಈಗ ಸಿಗೋದಂದರೆ ನಾನೊಬ್ಬಳೇ, ನನ್ನ ವೀಡಿಯೋಗೆ ನಾನೇ ಮಾಡಬೇಕು. ಸೊ ನಾನೇ ಮಾಡೆಲ್, ನನ್ನದೇ ಫೇಸ್, ನಾನೇ ಇಲ್ಲ. ಸೊ ನನಗೆ ಮಾಡಬೇಕಾಗುತ್ತೆ. ಬ್ರೈಟ್ ಅಂದರೆ ನಾನು ಬ್ಲ್ಯಾಕ್ ಇರೋರು ಕಂಪ್ಲೀಟ್ಲಿ ವೈಟ್ ಆಗ್ತಾರೆ ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ್. ಬ್ಲ್ಯಾಕ್ ಇರೋರು ಬ್ರೈಟ್ ಆಗ್ತಾರೆ. 1 or 2 ಶೇಡ್ ನಿಮ್ಮ ಸ್ಕಿನ್ನಲ್ಲಿ ಡಿಫ್ರೆನ್ಸ್ ನೋಡ್ತೀರಾ, ಅದಂತೂ 100% ಫಾರ್ ಶ್ಯೂರ್. ಸೊ ಈ ಸಮ್ಮರ್ ಸೀಸನ್ಗೆ ನೀವು ಕಪ್ಪಾಗೋದಿಲ್ಲ, ಸ್ಕಿನ್ ಟ್ಯಾನ್ ಆಗೋದಿಲ್ಲ. ಆ್ಯಂಡ್ ಇದ್ರ ಜೊತೆಗೆ ನೀವು ಸ್ಕಿನ್ ಅಂದರೆ ಹೋಮ್ ಮೇಡ್ ರೆಮಿಡೀಸ್ ಕೂಡ ಫಾಲೋ ಮಾಡಬೇಕಾಗುತ್ತೆ. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡಿ, ಮೇಕಪ್ ಎಲ್ಲ ಕಂಪ್ಲೀಟ್ಲಿ ರಿಮೂವ್ ಮಾಡಿದ್ದಾಯಿತು. ನೆಕ್ಸ್ಟ್ ಫೇಸ್ ವಾಶ್ ನಾನು ಡಾಟ್ ಆ್ಯಂಡ್ ಕೀ ಅವ್ರದ್ದು ಬ್ಯಾರಿಯರ್ ರಿಪೇರ್ ಪ್ಲಸ್ ಹೈಡ್ರೇಟಿಂಗ್ ಜೆಂಟಲ್ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಜಾಪನೀಸ್ ರೈಸ್ ವಾಟರಿಂದ ಮಾಡಿರೋದು. ಆಲ್ ಸ್ಕಿನ್ ಟೈಪ್ಸ್ಗೂ ಯೂಸ್ ಆಗುತ್ತೆ, ಬಟ್ ಇದನ್ನು ಎಸ್ಪೆಷಲಿ ಇವರು ನಾರ್ಮಲ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ಗೆ ಅಂತ ಬರ್ದಿದ್ದಾರೆ. ನಾರ್ಮಲ್, ಡ್ರೈ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್. ಸೊ ಡಾಟ್ ಆ್ಯಂಡ್ ಕೀಯಲ್ಲಿ ನಿಮಗೆ ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ನವ್ರಿಗೂ ಕೂಡ ಅವೈಲಬಲ್ ಇದೆ. ಸೊ ಯೂಸ್ ಮಾಡ್ಬೋದು. ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ಸ್ಕಿನ್ ಡ್ರೈ ಟು ನಾರ್ಮಲ್ ಸ್ಕಿನ್ ಬರುತ್ತೆ. ಆ್ಯಂಡ್ ಸಮ್ಮರ್ನಲ್ಲಿ ಕೆಲವು ಸಲ ಕಾಂಬಿನೇಷನ್ ಸ್ಕಿನ್ ಥರ ಆಗುತ್ತೆ. ಬಟ್ ಫಾರ್ ನಾನು ಡ್ರೈ ಟು ನಾರ್ಮಲ್ ಸ್ಕಿನ್ ಪ್ರಾಡಕ್ಟ್ಸ್ನೇ ನಾನು ಯೂಸ್ ಮಾಡೋದು. ಸೊ ನಾನು ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ನವ್ರಿಗೂ ಕೂಡ ರೆಕಮೆಂಡ್ ಮಾಡ್ತೀನಿ ಪ್ರಾಡಕ್ಟ್ಸ್ ಏನೇನು ಯೂಸ್ ಮಾಡಬೇಕು ಅಂತ. ಸೊ ಡಾಟ್ ಆ್ಯಂಡ್ ಕೀದು ಈಗ ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಯಾಕಂದರೆ ನಾನು ಇಲ್ಲಿ ರೂಮಲ್ಲಿ ಕೂತಿದ್ದೀನಿ, ಬಾತ್ರೂಮ್ಗೆ ಹೋಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನೆಲ್ಲ ವೈಪ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಟಿಪ್, ಇದು ನನ್ನ ಫೇಸ್ಗೋಸ್ಕರ ಆ್ಯಂಡ್ ಬಾಡಿಗೋಸ್ಕರನೂ ಅಷ್ಟೇ. ಇದು ಮೈಕ್ರೋ ಫೈಬರ್ ಟವಲ್, ಇಲ್ಲಿ ನೋಡಿ ವೆಲ್ವೆಟ್ ಥರ ಇರುತ್ತೆ ಆ್ಯಂಡ್ ತುಂಬ ಸಖತ್ತಾಗಿರುತ್ತೆ. ಇದನ್ನೇ ಯೂಸ್ ಮಾಡಿ ಫೇಸಿಗೆ ಅಂತ ಹೇಳ್ತೀನಿ. ರ್ಯಾಶ್ ಆಗಿರುವಂಥದ್ದು ಯೂಸ್ ಮಾಡಬೇಡಿ. ಅಕಸ್ಮಾತ್ ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಕ್ಕಳ ಟೀ ಶರ್ಟ್ ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಮ ಟೀ ಶರ್ಟ್ ಯಾವುದನ್ನು ಸಾಫ್ಟ್ ಆಗಿದ್ದರೆ, ನೀರು ಹೀರುತ್ತೆ ಅನ್ನೋ ಹಾಗಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಬಟ್ ಮೈಕ್ರೋ ಫೈಬರ್ ಟವಲ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಇದ್ರ ಲಿಂಕ್ ಸಿಕ್ಕರೆ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ. ತುಂಬ ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಸ್ಕಿನ್ ಮೇಲೆ ಹಾರ್ಶ್ ಆಗೋದಿಲ್ಲ, ನಿಮ್ಮ ಸ್ಕಿನ್ ಹಾಳಾಗೋದಕ್ಕೆ ಬಿಡೋದಿಲ್ಲ. ತುಂಬ ಸಲ ನಿಮ್ಮ ಸ್ಕಿನ್ ಬ್ಲ್ಯಾಕ್ ಆಗೋದು ನೀವು ರಫ್ ಕ್ಲಾತಿಂದ ಈ ರೀತಿ ವೈಪ್ ಮಾಡಿದಾಗ. ಆ್ಯಂಡ್ ಯಾವಾಗಲೂ ನಿಮ್ಮ ಸ್ಕಿನ್ನನ್ನು ಈ ರೀತಿ ಡ್ಯಾಬ್ ಮಾಡಿ, ಫೇಸ್ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಡ್ಯಾಬ್ ಮಾಡಿ ಈ ರೀತಿ ವೈಪ್ ಮಾಡ್ಕೊಳ್ಳಿ. ವಿಡಿಯೋ ನಾನು ಮಾತಾಡ್ತಾ ನನ್ನ ಸ್ಕಿನ್ ಕೇರ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಟಿಪ್ಸ್ ಎಲ್ಲ ಹೇಳ್ತಾ ಇರಬೇಕು. ನನ್ನ ಸ್ಕಿನ್ ಕೇರ್ ಮಾಡುವಾಗ ಟಿಪ್ಸ್ ನೆನಪು ಬರುತ್ತೆ, ಹೇಳ್ಬಿಡ್ತೀನಿ. ಮತ್ತು ಅಕಸ್ಮಾತ್ ವಾಯ್ಸ್ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡುವಾಗ ಅಷ್ಟೊಂದು ನನಗೆ ನೆನಪಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೆಂತಿ ಆಗ್ಬೋದು, ಬೇಕಾದ್ರೆ ನೀವು ಸ್ಪೀಡಪ್ ಮಾಡ್ಕೊಳ್ಳಿ ವಿಡಿಯೋನ. ಓಕೆ, ಇದು ವೈಪ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಆಪ್ಷನ್, ಈಗ ಟೋನರ್ ಅಪ್ಲೈ ಮಾಡೋಕ್ಕೂ ಮುಂಚೆ ನೋಡಿ ಶೀಟ್ ಮಾಸ್ಕ್ಸ್ ಇದ್ದಾವೆ. ಇದೊಂದು ಕಾಂಬೋ ಆಫರ್ ಇರುತ್ತೆ, ನಾನು ತರಿಸ್ಕೊಂಡೆ. ಇದು ಆ್ಯಕ್ಚುಲಿ ಮಿರಾಬೆಲ್ದು, ನಿಮಗೆ ತುಂಬ ಬ್ರ್ಯಾಂಡಿಂದೆಲ್ಲ ಸಿಗುತ್ತೆ. ಇದು ನಾನು ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು, ಅಮೆಝಾನಲ್ಲೂ ಕೂಡ ಸಿಗುತ್ತೆ. ಸೊ ಯಾವ್ದು ಬೇಕಾದ್ರೂ ನೋಡಿಕೊಂಡು ನೀವು ಆರ್ಡರ್ ಮಾಡ್ಕೋಬೋದು. ಇದು ಬೆರೀಸ್ ಶೀಟ್ ಮಾಸ್ಕ್ ಇದೆ, ಹೈಡ್ರೇಟ್ ಮಾಡುತ್ತೆ. ಆ್ಯಂಡ್ ಪಪ್ಪಾಯ ಶೀಟ್ ಮಾಸ್ಕ್ ಇದೆ. ನೆಕ್ಸ್ಟ್ ಕ್ಯುಕುಂಬರ್ ಶೀಟ್ ಮಾಸ್ಕ್ ಇದೆ. ಸೊ ಯಾವ ಶೀಟ್ ಮಾಸ್ಕ್ ಬೇಕಾದರೂ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಎಲ್ಲರದ್ದು ಶೀಟ್ ಮಾಸ್ಕ್ ಇರೋದಿಲ್ಲ, ಅದಕ್ಕೋಸ್ಕರ ಇವತ್ತು ನಾನು ಹಾಗೆ ತೋರಿಸೋದಿಲ್ಲ. ಬಟ್ ಶೀಟ್ ಮಾಸ್ಕ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಸಮ್ಮರ್ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಒಂದನ್ನು ನಾನಿಲ್ಲಿ ಹಾಕ್ಕೊಂಡೇ ತೋರಿಸ್ತೀನಿ. ಬಟ್ ಇದು ಮ್ಯಾಂಡೇಟ್ರಿ ಅಂತ, ತುಂಬ ಕಂಪಲ್ಸರಿ ಯೂಸ್ ಮಾಡಲೇಬೇಕಂತ ಏನೂ ಇಲ್ಲ. ಇಲ್ಲಿ ನೋಡಿ, ಸೊ ಇದ್ದರೆ ಯೂಸ್ ಮಾಡಿ, ಅಫೋರ್ಡಬಲ್ ಆದರೆ ತಗೊಳಕ್ಕಾದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಪರವಾಗಿಲ್ಲ. ನಾನು ಅದನ್ನು ಕೂಡ ನೆಕ್ಸ್ಟ್ ನಿಮಗೆ ಹೇಳ್ತೀನಿ, ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಅಂತ.
ಸೊ ಇದನ್ನು ಒಂದು 15 ಮಿನಿಟ್ಸ್ವರೆಗೂ ಹೀಗೆ ಮುಖದ ಮೇಲೆ ಬಿಡಿ. ನಿಮಗೆ ಟೈಮ್ ಇದ್ದರೆ ಮುಖದ ಮೇಲೆ ಹಾಕ್ಕೊಂಡು ಹಾಗೆ ಮಲ್ಕೊಳ್ಳಿ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ. ತುಂಬ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ ಫೇಸ್. ಸೊ ನಾನೊಂದು 15 ಮಿನಿಟ್ಸ್ ಇದನ್ನು ಹೀಗೆ ಬಿಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಸ್ ಫಾಲೋ ಮಾಡೋಣ. ಬಟ್ ಇದು ಕಂಪಲ್ಸರಿ ಅಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಇದ್ದರೆ ಮಾಡಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲ ಅಂದರೂ ಕೂಡ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗೇ ಆಗುತ್ತೆ, ಇದ್ದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಅಷ್ಟೇ. ಸೊ ಒಂದು 15 ಮಿನಿಟ್ಸ್ ಆಗಿದೆ. ಈಗ ಇದನ್ನು ರಿಮೂವ್ ಮಾಡ್ತೀನಿ ನಾನು. ಸ್ಕಿನ್ ಎಷ್ಟು ಚೆನ್ನಾಗಿ ಫೀಲ್ ಮಾಡ್ತಾ ಇದೆ ಗೊತ್ತಾ, ಸಾಫ್ಟ್ ಆ್ಯಂಡ್ ಸ್ಮೂತ್ ಕೂಡ ಆಗಿದೆ. ಸೊ ಇದನ್ನು ಕೂದಲು ಒಂದು ಸ್ವಲ್ಪ ಇದನ್ನು ಈ ರೀತಿ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೋತೀನಿ. ಅಕಸ್ಮಾತ್ ನಿಮಗೆ ಓಪನ್ ಪೋರ್ಸ್ ಇದ್ದರೆ ಶೀಟ್ ಮಾಸ್ಕ್ ನೀವು ಯೂಸ್ ಮಾಡೋ ಹಾಗಿದ್ರೆ ಶೀಟ್ ಮಾಸ್ಕ್ನ ಫ್ರಿಜ್ನಲ್ಲಿ ಇಡಿ. ಫ್ರಿಜ್ನಲ್ಲಿ ಇಟ್ಟಿದ್ದಾದಮೇಲೆ ಕೂಲ್ ಕಲ್ಲು ಆಗಿರೋದಂತಹ ಶೀಟ್ ಮಾಸ್ಕ್ನ ಫೇಸ್ ಮೇಲೆ ಅಪ್ಲೈ ಮಾಡಿ. ಸೊ ನಿಮ್ಮ ಓಪನ್ ಪೋರ್ಸ್ ಶ್ರಿಂಕ್ ಆಗುತ್ತೆ. ಓಪನ್ ಪೋರ್ಸ್ ಇದ್ದವರು ಕಂಪ್ಲೀಟ್ಲಿ ಅದು ಝೀರೋ ಆಗುತ್ತೆ ಅಂತ ಹೇಳಲ್ಲ ನಾನು. ಸೊ ಬಟ್ ಶ್ರಿಂಕ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಟಿಪ್ ಕೂಡ ಇದೆ, ಅದನ್ನು ಹೇಳ್ತೀನಿ ನಾನು. ಸೊ ಇಲ್ಲಿ ನೋಡಿ. ಓಕೆ, ಈಗ ನೆಕ್ಸ್ಟ್ ಟೋನರ್ ನಾನಿಲ್ಲಿ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಕಸ್ಮಾತ್ ರೆಗ್ಯುಲರಾಗಿ ಯಾವುದಾದ್ರೂ ಟೋನರ್ ಯೂಸ್ ಮಾಡ್ತಿದ್ರೆ ಅದನ್ನು ಕೂಡ ಯೂಸ್ ಮಾಡಬಹುದು. ನಿಮಗೆ ಸ್ಕಿನ್ ಟೈಪ್ಗೆ ನೋಡಿಕೊಂಡು ಯೂಸ್ ಮಾಡಿ. ಸೊ ಟೋನರ್ ಡೈರೆಕ್ಟಾಗಿ ಕೈಯಲ್ಲೂ ಹಾಕ್ಕೊಂಡು ಹೀಗೆ ಮಾಡ್ಬೋದು. ಆ್ಯಂಡ್ ನಾನು ಕಾಟನ್ ಪ್ಯಾಡ್ ಯೂಸ್ ಮಾಡಿ ಟೋನರ್ನ ಈ ರೀತಿ ಮಾಡ್ತಾ ಇದ್ದೀನಿ. ಈ ರೀತಿ ಆದಮೇಲೆ ಸ್ವಲ್ಪ ಹೀಗೆ ಡ್ಯಾಬ್ ಮಾಡ್ಕೊಳ್ಳಿ. ಏನಿಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದು ಲೆಂತಿ ಪ್ರೋಸೆಸ್ ಅಂತ ಅನಿಸ್ಬೋದು. ನಿಮಗೆ ಹಾರ್ಡ್ಲಿ ಒಂದು ಶೀಟ್ ಮಾಸ್ಕ್ ಹಾಕ್ಕೊಂಡ್ರೆ ಒಂದು ಅರ್ಧ ಗಂಟೆ ಹಿಡಿಯುತ್ತೆ. ಶೀಟ್ ಮಾಸ್ಕ್ ಹಾಕ್ಕೊಳ್ಳಿಲ್ಲ ಅಂದರೆ ಹಾರ್ಡ್ಲಿ ಒಂದು ಜಸ್ಟ್ 6 to 7 ಮಿನಿಟ್ಸಲ್ಲಿ ನಿಮ್ಮ ಸ್ಕಿನ್ ಕೇರ್ ಎಲ್ಲ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಕೂಡ ಹೇಳ್ತೀನಿ. ನೆಕ್ಸ್ಟ್ ಸ್ಟೆಪ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಮಾಯ್ಶ್ಚರೈಸರ್ ಸೆಟಾಫಿಲ್. ನಾನು ವಿಂಟರ್ ಸ್ಕಿನ್ ಕೇರ್ ಮಾಡುವಾಗಲೂ ಕೂಡ ಇದನ್ನು ಯೂಸ್ ಮಾಡ್ತಿದ್ದೆ. ಸೊ ಈಗಲೂ ಕೂಡ ಯೂಸ್ ಮಾಡ್ಬೋದು. ಸೆಟಾಫಿಲ್ ಆ್ಯಕ್ಚುಲಿ ಇದು ಡ್ರೈ ಟು ನಾರ್ಮಲ್ ಸ್ಕಿನ್ನವರಿಗೆ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಕಾಂಬಿನೇಷನ್ ಸ್ಕಿನ್, ಆಯಿಲಿ ಸ್ಕಿನ್ನವ್ರಿಗೂ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇದು ಅಕಸ್ಮಾತ್ ನಿಮಗೆ ಹೆವಿ ಆಗುತ್ತೆ ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ ಆಲ್ಮಂಡ್ ನರಿಷನ್ ಕ್ರೀಮ್. ಇದು ಕೂಡ ಮಾಯ್ಶ್ಚರೈಸ್ ಥರನೇ ಯೂಸ್ ಮಾಡ್ಬೋದು. ಸ್ಕಿನ್ ಬ್ರೈಟ್ ಕೂಡ ಆಗುತ್ತೆ, ಇದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವಿಯಾ ಸಾಫ್ಟ್ದು ಮಾಯ್ಶ್ಚರೈಸರ್, ಲೈಟ್ ಮಾಯ್ಶ್ಚರೈಸರ್ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ರೈಟ್ ನಾವು ನಾನೀಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಹಚ್ಕೊಂಡು ಈ ರೀತಿ ಜಸ್ಟ್ ಅಪ್ಲೈ ಮಾಡಿ, ಬ್ಲೆಂಡ್ ಮಾಡಿ ಹೀಗೆ. ಓಕೆ, ಆ್ಯಂಡ್ ನೆಕ್ ಮರಿಬೇಡಿ, ಯಾಕಂದರೆ ನಾವೆಲ್ಲ ಇಲ್ಲಿವರೆಗೂ ನಾವು ಕತ್ ಹತ್ರ ಹಾಕ್ಕೊಳ್ಳಲ್ವಾ ಡ್ರೆಸ್. ಸೊ ಇಲ್ಲಿಂದನೇ ಹಾಕೋತೀವಿ. ಸೊ ನೆಕ್ ಕೂಡ ಚೆನ್ನಾಗಿ ಗ್ಲೋಯಿಂಗ್ ಆಗಿರುತ್ತೆ. ಆ್ಯಂಡ್ ನೆಕ್ ಹತ್ರನೇ ಜಾಸ್ತಿ ರಿಂಕಲ್ಸ್ ಎಲ್ಲ ಬರುತ್ತೆ. ಸೊ ರಿಂಕಲ್ಸ್ ಪ್ರಾಬ್ಲಮ್ ಇರೋದಿಲ್ಲ. ಸೊ ಇಷ್ಟಾಯಿತು ಮಾಯ್ಶ್ಚರೈಸರ್ ಆದಮೇಲೆ ಸೀರಮ್ ತುಂಬ ಇಂಪಾರ್ಟೆಂಟ್. ನಾನೀಗ ಯೂಸ್ ಮಾಡ್ತಿರುವಂಥ ಸೀರಮ್ ಡರ್ಮಾ ಅವ್ರದ್ದು 2% ಕೋಜಿಕ್ ಆ್ಯಸಿಡ್ ಫೇಸ್ ಸೀರಮ್. ಇದು ಡಾರ್ಕ್ ಸ್ಪಾಟ್ಸ್ನ ರಿಮೂವ್ ಮಾಡುತ್ತೆ, ಪಿಗ್ಮೆಂಟೇಷನ್ನ ರಿಮೂವ್ ಮಾಡುತ್ತೆ, ಸ್ಕಿನ್ ಫೇರ್ ಮಾಡುತ್ತೆ. ಆ್ಯಂಡ್ ಇದು ಡೇ ಆ್ಯಂಡ್ ನೈಟ್ 2 ಟೈಮಲ್ಲಿ ಯೂಸ್ ಮಾಡ್ಬೋದು. ಇದು ಆ್ಯಕ್ಚುಲಿ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಆಗಲೇ ಖಾಲಿ. ಸೊ ಈಗ ಇನ್ನೊಂದು ಕೂಡ ತರಿಸಿದ್ದೀನಿ ನಾನು. ಇದು ಖಾಲಿ ಆದಮೇಲೆ ಇದನ್ನು ಯೂಸ್ ಮಾಡ್ತೀನಿ. ಸೊ ನಿಮಗೆ ತೋರಿಸೋದಕ್ಕೋಸ್ಕರ ಹೊಸದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ಸ್ಕಿನ್ ಬ್ರೈಟ್ ಕೂಡ ಆಗುತ್ತೆ. ಸೊ ಇಷ್ಟು ಸಿಗುತ್ತೆ ನಿಮಗೆ ಪ್ರಾಡಕ್ಟ್. ಬಟ್ ಸ್ಕಿನ್ ಬ್ರೈಟ್ ನೀವು ಒಂದು ಬಾಟಲ್ ಯೂಸ್ ಮಾಡಿ, ಅದು ಖಾಲಿ ಆಗೋ ಅಷ್ಟೊತ್ತಿಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ನನ್ನ ಎಕ್ಸ್ಪೀರಿಯನ್ಸ್. ಸೊ ಆ್ಯಂಡ್ ಹುಷಾರು ಕಣ್ಣು ಹತ್ರ ಯೂಸ್ ಮಾಡುವಾಗ. ಸೊ ಕಣ್ಣಲ್ಲೆಲ್ಲ ಬೀಳಬಾರ್ದು. ಆ್ಯಂಡ್ ಕೆಲವು ಸಲ ಸೀರಮ್ಸ್ ಏನು ಮಾಡುತ್ತೆ, ಸ್ಕಿನ್ ಆಯ್ಲಿ ಆಗಿಬಿಡುತ್ತೆ. ಸೊ ಇದು ಸ್ಕಿನ್ನನ್ನು ಆಯ್ಲಿ ಮಾಡೋದಿಲ್ಲ. ಇದನ್ನು ಅಪ್ಲೈ ಮಾಡಿದ ಮೇಲೂ ಕೂಡ ಇದು ಸ್ವಲ್ಪ ಡ್ರೈ ಆದಮೇಲೆ ನೀವು ಮೇಕಪ್ ಕೂಡ ಮಾಡ್ಕೋಬೋದು, ಹೊರಗಡೆ ಕೂಡ ಹೋಗಬಹುದು. ಸೊ ಏನೂ ತೊಂದರೆ ಇಲ್ಲ. ಆ್ಯಂಡ್ ಸ್ವಲ್ಪ ಇದನ್ನು ಮಸಾಜ್ ಮಾಡಬೇಕಾಗುತ್ತೆ ಅಷ್ಟೇ. ಇದು ಸ್ವಲ್ಪ
ನಿಮ್ಮ ಸ್ಕಿನ್ ಒಳಗೆ ಅಬ್ಸರ್ವ್ ಆಗಬೇಕು. ನಿಮ್ಮ ಸ್ಕಿನ್ನೆಲ್ಲ ಅಂದರೆ ನಿಮ್ಮ ಕೈಯೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ, ಅಂದರೆ ಅಲ್ಲಿ ಸೀರಮ್ ಇಲ್ಲ ಅಂತ ನಿಮಗೆ ಫೀಲ್ ಆಗುತ್ತೆ. ಸೊ ಅಲ್ಲಿವರೆಗೂ ಜಸ್ಟ್ ಹೀಗೆ ಮಸಾಜ್ ಮಾಡಿ. ಟ್ರಸ್ಟ್ ಮೀ, ನಿಮ್ಮ ಸ್ಕಿನ್ನಲ್ಲಿರುವಂಥ ಬ್ಲ್ಯಾಕ್ ಸ್ಪಾಟ್ಸ್, ಡಾರ್ಕ್ ಸ್ಪಾಟ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಕಂಪ್ಲೀಟ್ಲಿ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಪಿಗ್ಮೆಂಟೇಷನ್ ಕೂಡ ಸ್ವಲ್ಪ ಲೈಟ್ ಆಗುತ್ತೆ. ಹೈಪರ್ ಪಿಗ್ಮೆಂಟೇಷನ್ ಇದ್ದರೆ ಒಂದಿಷ್ಟು ಲೈಟ್ ಆಗುತ್ತೆ, ಬಟ್ ನಿಮಗೆ ಅದು ನೋಟಿಸ್ ಆಗೋದಿಲ್ಲ. ನಾರ್ಮಲ್ ಪಿಗ್ಮೆಂಟೇಷನ್ ಅಥವಾ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗ್ತಿದೆ ಅಂತ ಅಂದವರು ಸ್ವಲ್ಪ ಕಡಿಮೆ ಆಗುತ್ತೆ ವೆಹಿಕಲ್ಸ್. ಸೊ ಇಲ್ಲಿ ನೋಡಿ ಅಲ್ವಾ, ಡಿಫ್ರೆನ್ಸ್ ನೋಡ್ಬೋದು ನೀವು. ಸೊ ಇದಾದಮೇಲೆ ಸೀರಮ್, ಈ ಸೀರಮ್ ಲಿಂಕ್ ಸಿಕ್ಕರೆ ಅದು ಕೂಡ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ. ಡೋಂಟ್ ವರಿ, ಎಲ್ಲ ಪ್ರಾಡಕ್ಟ್ಸ್ನ ನಾನು ಟ್ಯಾಗ್ ಮಾಡ್ತೀನಿ. ಇದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಸನ್ಸ್ಕ್ರೀನ್. ನಮಗೆ ಈ ಸೀಸನ್ಗೆ ಸನ್ಸ್ಕ್ರೀನ್ ಬೇಕೇ ಬೇಕು. ಮನೇಲಿದ್ದರೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡಿ. ನೀವು ಹೊರಗಡೆ ಹೊರಟ್ರಂತೂ ಕಂಪಲ್ಸರಿ ಸನ್ಸ್ಕ್ರೀನ್ ಯೂಸ್ ಮಾಡಿ. ನಾನೀಗ ಯೂಸ್ ಮಾಡ್ತಿರೋದು .N-Key ವೈಟಮಿನ್ ಸಿ ಆ್ಯಂಡ್ ಇ ಸೂಪರ್ ಬ್ರೈಟ್ ಸನ್ಸ್ಕ್ರೀನ್. SPF 50+++++ ಬರುತ್ತೆ. ಬ್ರಾಡ್ ಸ್ಪೆಕ್ಟ್ರಮ್ ಅಂತಲೂ ಇದೆ. ಆಲ್ ಸ್ಕಿನ್ ಟೈಪ್ಸ್ಗೂ ಇದು ಯೂಸ್ ಆಗುತ್ತೆ. ಎಸ್, ಆಲ್ ಸ್ಕಿನ್ ಟೈಪ್ಸ್ ಅಂತಲೂ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆಲ್ ಸ್ಕಿನ್ ಟೈಪ್ಸ್ಗೂ ಯೂಸ್ ಆಗುತ್ತೆ. ಇದಿಲ್ಲ ಅಂದರೆ ನೀವು ಮಮಾ ಅರ್ತ್ ಕೂಡ ಯೂಸ್ ಮಾಡ್ಬೋದು, ಲೋಟಸ್ ಕೂಡ ಯೂಸ್ ಮಾಡ್ಬೋದು. ಬಟ್ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅಕಸ್ಮಾತ್ ನೀವು ಹೊರಗಡೆ ಹೋಗೋರು ಎಲ್ಲ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು, ನೀವು ಪಿಂಕಿಯಾಗಿ ಗ್ಲೋಯಿಯಾಗಿ ಕಾಣೋದಕ್ಕೆ ಇನ್ನೊಂದು ಟಿಪ್ ಕೂಡ ಹೇಳ್ತೀನಿ ನಾನು. ಸೊ ಇದನ್ನು ಸ್ಕಿನ್ ಮೇಲೆ ಅಪ್ಲೈ ಮಾಡಿ, ಇದನ್ನು ಬಾಡಿ ಮೇಲೂ ಕೂಡ ಅಪ್ಲೈ ಮಾಡಬಹುದು. ಆ್ಯಂಡ್ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ ಡಿಫ್ರೆನ್ಸ್ ನೋಡ್ತಾ ಇದ್ದೀರಲ್ವಾ. ನನ್ನ ಸ್ಕಿನ್ ಕೇರ್ ಒಂದೊಂದು ಸ್ಟೆಪ್ಪಲ್ಲೂ ಕೂಡ ನನ್ನ ಸ್ಕಿನ್ ಬ್ರೈಟ್ ಆಗ್ತಾ ಹೋಗ್ತಾ ಇದೆ, ನನ್ನ ಸ್ಕಿನ್ ಗ್ಲೋ ಆಗ್ತಾ ಹೋಗ್ತಾ ಇದೆ. ಹೌದಲ್ವಾ, ನೋಡಿ. ಓಕೆ, ಸೊ ಇದಾದಮೇಲೆ ನೀವು ಆರಾಮಾಗಿ ಮೇಕಪ್ ಕೂಡ ಮಾಡ್ಕೋಬಹುದು. ಇದೆಲ್ಲ ಸ್ಕಿನ್ ಕೇರ್ ಎಲ್ಲ ಆದಮೇಲೆ ಹೊರಗಡೆ ಕೂಡ ಹೋಗಬಹುದು, ಎನಿ ಟೈಮ್ ಮಾಡ್ಕೋಬಹುದು. ಇದು ಡೇ ಸ್ಕಿನ್ ಕೇರ್. ನೀವು ರಾತ್ರಿ ಮಲ್ಕೊಳ್ಳೋವಾಗ ಜಸ್ಟ್ ಮಾಯ್ಶ್ಚರೈಸರ್ವರೆಗೆ ಸ್ಟಾಪ್ ಮಾಡಿ. ಸನ್ಸ್ಕ್ರೀನ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನೀವು ಐ ಜೆಲ್ ಅಪ್ಲೈ ಮಾಡ್ತಿದ್ರೆ ಅಥವಾ ಇನ್ನೂ ಬೇರೆ ಎಕ್ಸ್ಟ್ರಾ ಮಾಯ್ಶ್ಚರೈಸರ್, ಸೀರಮ್ಸ್ ಇದೆಲ್ಲ ಅಪ್ಲೈ ಮಾಡ್ತಿದ್ರೆ ನೀವು ಅದನ್ನು ಕೂಡ ಯೂಸ್ ಮಾಡಬಹುದು ನೈಟ್ ಟೈಮ್ನಲ್ಲಿ. ಡೇ ಟೈಮ್ನಲ್ಲಿ ಇಷ್ಟು ಮಾಡಿ. ಆ್ಯಂಡ್ ಡೇ ಟೈಮ್ನಲ್ಲಿ ನೀವು ಇಷ್ಟು ಸ್ಕಿನ್ ಕೇರ್ ಮಾಡ್ಕೊಂಡ್ರಿ, ಅರ್ಜೆಂಟಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಬಟ್ ಗ್ಲೋಯಿಯಾಗಿ ಕಾಣಬೇಕು ಅಂದರೆ, ನಾನಿಲ್ಲಿ ಫೇಸಸ್ ಕ್ಯಾನಡಾ ಅವ್ರದ್ದು ಕಾಂಫಿ ಮ್ಯಾಟ್ ಲಿಪ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನಂಗೆ ತುಂಬ ರೈಟ್ ನಾವು ನನಗಿದು ತುಂಬ ಫೇವ್ರೆಟ್ ಶೇಡ್ ಆಗಿಬಿಟ್ಟಿದೆ. ಸೊ ಈ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಲಿಂಕ್ ಕೂಡ ನಾನು ಸಿಕ್ಕರೆ ನಾನು ಕಾಮೆಂಟ್ ಮಾಡ್ತೀನಿ, ಲಿಂಕ್ ನಾನು ಟ್ಯಾಗ್ ಮಾಡ್ತೀನಿ ಇಲ್ಲಿ. ಇವ್ರದ್ದೊಂದೇನು ಅಂದರೆ ಶೇಡ್ನ ದೊಡ್ಡದಾಗಿ ಕೊಡಲ್ಲ ಇವರು. ಇದರಲ್ಲಿ ಸ್ವೀಟ್ ಆಲ್ಮಂಡ್ ಆಯಿಲ್ ಕೂಡ ಇದೆ, ಲಾಂಗ್ ಸ್ಟೇ ಕೂಡ, ಆ್ಯಂಡ್ ಇದು ಟ್ರಾನ್ಸ್ಫರ್ ಪ್ರೂಫ್ ಕೂಡ ಹೌದು. ಆ್ಯಂಡ್ ನಿಮ್ಮ ಲಿಪ್ನ ಡ್ರೈ ಮಾಡಲ್ಲ. ಸಿ, ಜಸ್ಟ್ ಲೈಟಾಗಿ ಅಪ್ಲೈ ಮಾಡಿ ಆ್ಯಂಡ್ ಹೀಗೆ ಅಪ್ಲೈ ಮಾಡಿ. ಬಟ್ ಒಂದೇನಪ್ಪ ಅಂದರೆ ಇದು ಚೀಕ್ಸ್ ಮೇಲೆ ಅಪ್ಲೈ ಮಾಡಿದ ತಕ್ಷಣ ನೀವು ಬ್ಲೆಂಡ್ ಮಾಡಬೇಕಾಗುತ್ತೆ. ಹೀಗೆ ನೋಸ್ ಮೇಲೂ ಕೂಡ ಅಪ್ಲೈ ಮಾಡಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ದಟ್ಸ್ ಇಟ್. ಆ್ಯಂಡ್ ಯು ಆರ್ ರೆಡಿ ಟು ಗೋ ಔಟ್. ಹೊರಗಡೆ ಹೋಗಬೇಕು, ಹೀಗೆ ನಿಮ್ಮ ಸ್ಕಿನ್ ಗ್ಲೋಯಿಯಾಗಿ ಕಾಣಬೇಕು ಬಟ್ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂದರೆ ಹೀಗೆ. ನಿಮಗಿನ್ನೂ ಬೇಕು ಅಂದರೆ ಬೇಕಿದ್ರೆ ಕಾಜಲ್ ಕೂಡ ಅಪ್ಲೈ ಮಾಡ್ಕೊಂಡು ಹೋಗಿ. ನಿಮ್ಮ ಸ್ಕಿನ್ ಬಾಲಿವುಡ್ ಸೆಲೆಬ್ರಿಟೀಸ್ ಇರ್ತಾರಲ್ಲ, ಸ್ಕಿನ್ ಶೈನಿ ಆಗಿ, ಸೊ ಆ ಥರ ಕಾಣುತ್ತೆ. And you can see the difference. ಸೊ ಇಷ್ಟು ನಾನು ನಮ್ಮ ಸಮ್ಮರಲ್ಲಿ, ಅಂದರೆ ನಮ್ಮ ಈ ಸಮ್ಮರ್ ಸೀಸನ್, ಈ ಸಲ ತುಂಬ ಬಿಸಿಲಿದೆ, ಈ ಸೀಸನ್ನಲ್ಲಿ ನಾನು ಮಾಡ್ಕೊಳ್ಳೋಂಥ ಸ್ಕಿನ್ ಕೇರ್ ಎನಿ ಪ್ರಾಡಕ್ಟ್ಸ್ ಬಿಟ್ಟಿದ್ದೇನಾ. ಓಕೆ, ಬೇಕಿದ್ರೆ ನೀವು ನಮಗೆ ಲಿಪ್ಸ್ಟಿಕ್ ಬೇಡ ಏನೂ ಬೇಡ ಅನ್ನೋ ಹಾಗಿದ್ರೆ ಶುಗರ್ ನಾನು ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಇದು ಲೈಟಾಗಿ ನಿಮಗೆ ಪಿಂಕಿಶ್ ಟಿಂಟ್ ಕೊಡುತ್ತೆ. ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನು ಕೂಡ ನಾನು ಎಲ್ಲ ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡ್ತೀನಿ ಫ್ರೆಂಡ್ಸ್. ಡೋಂಟ್ ವರಿ. ಟ್ಯಾಗ್ ಅಂದರೆ ನನ್ನ ಚಾನಲಲ್ಲಿ ಇಲ್ಲಿ ಅಥವಾ ಇಲ್ಲಿ ಎಲ್ಲಾದರೂ ನಿಮಗೆ ಪಾಪಪ್ ಆಗ್ತಿರುತ್ತೆ. ಸೊ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೋಬಹುದು. ಆ್ಯಂಡ್ ಇಲ್ಲಿ ನೋಡಿ, ಸೊ ನಾನು ರೈಟ್ ನಾವು ಈ ಸಮ್ಮರ್ ಸೀಸನ್ನಲ್ಲಿ ನಾನು ತುಂಬ ಇಷ್ಟಪಡ್ತಾ ಇರೋಂತಹ ಪ್ರಾಡಕ್ಟ್ಸ್ ಇವು. ನನ್ನ ಸ್ಕಿನ್ಗೆ ತುಂಬ ಒಳ್ಳೆ, ನಾನು ಡಿಫ್ರೆನ್ಸ್ನ ನೋಡ್ತಾ ಇದ್ದೀನಿ. ಮೈ ಸ್ಕಿನ್ ಇಸ್ ಲವಿಂಗ್ ದಿಸ್ ಪ್ರಾಡಕ್ಟ್ಸ್. ಸೊ ಇಟ್ಸ್ ಲಾಕ್
ಟಾಪ್ ನಾಚ್ ಅಂತಲೇ ಹೇಳ್ತೀನಿ. ಸೊ ಇಷ್ಟ ಆಗಿತ್ತು ನನ್ನ ಸ್ಕಿನ್ ಕೇರ್, ಸಮ್ಮರ್ ಸ್ಕಿನ್ ಕೇರ್ ರೂಟೀನ್. ತುಂಬ ಎಕ್ಸ್ಪೆನ್ಸಿವ್ ಯಾವ ಪ್ರಾಡಕ್ಟ್ಸು ಬಳಸ್ತಾ ಇಲ್ಲ ಫ್ರೆಂಡ್ಸ್. ನಾನು ಕೂಡ ನಿಮ್ಮ ಹಾಗೆ ಸೊ ನಾನು ಎಕ್ಸ್ಪೆನ್ಸಿವ್ ಆಗಿರೋಂಥ ಪ್ರಾಡಕ್ಟ್ಸ್ನ ಬಳಸ್ತಾ ಇಲ್ಲ. ಆ್ಯಂಡ್ ಯಾವುದೂ ಸ್ಪಾನ್ಸರ್ ಅಲ್ಲ, ನನಗೆ ಸದ್ಯಕ್ಕೆ ಇನ್ನೂ ಸ್ಪಾನ್ಸರ್ ವೀಡಿಯೋಸ್ ಯಾವುದೂ ಬರ್ತಾ ಇಲ್ಲ. ಸೊ ಇದೆಲ್ಲ ನನ್ನ ಪರ್ಸ್ನಲ್ಲಾಗಿ ನಾನು ರೈಟ್ ನಾವು ಯೂಸ್ ಮಾಡ್ತಾ ಇರೋವಂಥ ಪ್ರಾಡಕ್ಟ್ಸ್ ಆ್ಯಂಡ್ ವಿಚ್ ಈಸ್ ಸ್ಯೂಟಿಂಗ್ ಮೈ ಸ್ಕಿನ್ ಆ್ಯಂಡ್ ಫ್ರಮ್ ವಿಚ್ ಐ ಆಮ್ ಗೆಟಿಂಗ್ ಗುಡ್ ಬೆನಿಫಿಟ್ಸ್, ಗ್ಲೋಯಿಂಗ್ ಸ್ಕಿನ್. ಓಕೆ, ಸೊ ಇನ್ನೊಂದು ಟಿಪ್ ಹೇಳ್ತೀನಿ ಓಪನ್ ಪೋರ್ಸ್ ಶ್ರಿಂಕ್ ಆಗೋದಕ್ಕೆ ಆ್ಯಂಡ್ ಆಯ್ಲಿ ಇರಬಾರ್ದು ನಿಮ್ಮ ಸ್ಕಿನ್ ಈ ಸಮ್ಮರ್ ಸೀಸನ್ಗೆ ಅಂದರೆ ಐಸ್ ಕ್ಯೂಬ್ಸ್ ತೊಗೊಳ್ಳಿ. ಐಸ್ ಕ್ಯೂಬ್ಸ್ ತೊಗೊಂಡು ನಿಮ್ಮ ಸ್ಕಿನ್ ಮೇಲೆ ದಿನಕ್ಕೆ ಒಂದು 3-4 ಸಲ ರಬ್ ಮಾಡ್ತಾ ಇರಿ. ನಿಮ್ಮ ಓಪನ್ ಪೋರ್ಸ್ ಸಮಸ್ಯೆ ನಿಮಗಿರೋದಿಲ್ಲ, ಓಪನ್ ಪೋರ್ಸ್ ಶ್ರಿಂಕ್ ಆಗುತ್ತೆ. ಆ್ಯಂಡ್ ಒಂದು ಸ್ಪೂನ್ ತೊಗೊಳ್ಳಿ, ಸ್ಪೂನ್ನ ಕೂಡ ಫ್ರಿಜ್ನಲ್ಲಿ ಇಡಿ. ಅದನ್ನು ತೊಗೊಂಡು ಕಣ್ಮೇಲೆ ಈ ರೀತಿ ಪ್ರೆಸ್ ಮಾಡ್ತಾ ಇರಿ, ಸ್ಕಿನ್ ಮೇಲೆ ಪ್ರೆಸ್ ಮಾಡಿ, ಮತ್ತೆ ಅದನ್ನು ಹಾಗೆ ಇಡಿ. ಸ್ಪೂನ್ ತೊಗೊಳ್ಳಿ, ಇಲ್ಲ ಅಂದರೆ ಒಂದು ಚೊಂಬು, ಗ್ಲಾಸ್ ಅಥವಾ ತಟ್ಟೆ ತೊಗೊಂಡು ಜಸ್ಟ್ ಹೀಗೆ ಇಟ್ಕೊಳ್ಳಿ. ಅಂದರೆ ಏನರ್ಥ, ನಿಮ್ಮ ಸ್ಕಿನ್ ಪೋರ್ಸ್ನ ನೀವು ಫ್ರೀಸ್ ಮಾಡ್ತಾ ಇದ್ದೀರಾ ಅದು ಶ್ರಿಂಕ್ ಆಗೋದಕ್ಕೆ ಅಂತ. ಆ್ಯಂಡ್ ನಿಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಗ್ಲೋಯಿಂಗ್ ಕೂಡ ಆಗುತ್ತೆ. ಇದನ್ನು ಟ್ರೈ ಮಾಡಿ. ಡೈರೆಕ್ಟಾಗಿ ನಿಮಗೆ ಕೋಲ್ಡ್ ಸ್ಕಿನ್ ಮೇಲೆ ಅಪ್ಲೈ ಮಾಡೋಕ್ಕೆ ತುಂಬ ಇದಾಗುತ್ತೆ ಅಂದರೆ ತುಂಬ ಕೋಲ್ಡ್ ಇರುತ್ತಲ್ವ. ಸೊ ಒಂದು ಕ್ಲಾತ್ ಅಥವಾ ಕರ್ಚೀಫಲ್ಲಿ ಐಸ್ ಕ್ಯೂಬ್ಸ್ನ ರೋಲ್ ಮಾಡಿಕೊಂಡು ಸ್ಕಿನ್ ಮೇಲೆ ಇದನ್ನು ಅಪ್ಲೈ ಮಾಡಿ. ಐಸ್ ಕ್ಯೂಬ್ಸ್ನ ಯಾವ ಸ್ಕಿನ್ ಟೈಪ್ನವರು ಕೂಡ ಯೂಸ್ ಮಾಡಬಹುದು. ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಪ್ಲೀಸ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿಯ ವಂಡರ್ಫುಲ್ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ, ದೇವ್ರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್.